ರಾಷ್ಟ್ರ ಸುರಕ್ಷಾ ಜನಾಂದೋಲನ ಸಮಿತಿ ಮೈಸೂರು ಇದರ ವತಿಯಿಂದ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಮೊನ್ನೆ ಏನು ಉದಯಗಿರಿಯಲ್ಲಿ ಘಟನೆ ನಡೆದಿತ್ತು, ಈ ಘಟನೆಗೆ ಎಲ್ಲರೂ ಕೂಡ ಈ ಘಟನೆಯನ್ನು ಖಂಡಿಸಬೇಕು. ಜೊತೆಗೆ ಈ ಮೈಸೂರು ಶಾಂತಿಯುತವಾದಂಥ ಒಂದು ನಾಡು. ಈ ಮೈಸೂರಿನಲ್ಲಿ ಈ ರೀತಿಯ ಘಟನೆಗಳು ಘಟಿಸಬಾರದು. ಜೊತೆಗೆ ಈ ಘಟನೆಯನ್ನು ಕೇವಲ ಯಾವುದೋ ಒಂದು ಸಣ್ಣ ಘಟನೆ ಅಂತ ಯಾರು ಕೂಡ ಅಂದ್ಕೊಳ್ಬಾರ್ದು. ಇದು ಭಾರತದ ಆಂತರಿಕ ಸುರಕ್ಷತೆಗೆ ಥ್ರೆಟ್ಟನ್ನು ಕೊಡುವಂಥ ಘಟನೆ. ಮೊನ್ನೆ ಏನು ಉದಯಗಿರಿಯಲ್ಲಿ ನಡೆದಂಥ ಘಟನೆ ಪೊಲೀಸ್ ಸಿಬ್ಬಂದಿಗಳ ಮೇಲೆ, ಪೊಲೀಸ್ ಅಧಿಕಾರಿಗಳ ಮೇಲೆ ರಾಜಾರೋಷವಾಗಿ ಕಲ್ಲು ತೂರಾಟ ಮಾಡಿ ಅಲ್ಲಿರುವಂಥ CC ಕ್ಯಾಮರಾಗಳನ್ನು ಬೇರೆ ಕಡೆಗೆ ತಿರುಗಿಸಿ ಒಂದಿಷ್ಟು ಕಲ್ಲುಗಳನ್ನು ತಂದು ವ್ಯವಸ್ಥಿತವಾಗಿ ಇವತ್ತು ಕರೆಂಟನ್ನು ಕೂಡ ಆಫ್ ಮಾಡಿ ದಾಳಿಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ನಾಗರಿಕ ಸಮಾಜ ಇವತ್ತು ಪೊಲೀಸ್ ಇಲಾಖೆ ಮೇಲೆ ಏನು ದಾಳಿ ಮಾಡಿದ್ದಾರೆ, ಇದನ್ನು ನಾಗರಿಕ ಸಮಾಜ ಯಾರು ಕೂಡ ಇವತ್ತು ನಾಗರಿಕರು ನಾವು ಇದನ್ನು ಸಹಿಸ್ಕೊಳ್ಬಾರ್ದು. ಇದಕ್ಕೆ ಎಲ್ಲರೂ ಕೂಡ ಸ್ಪಂದನೆ ಕೊಡಬೇಕು. ಇವತ್ತು ಪೊಲೀಸ್ ಇಲಾಖೆಯೊಂದಿಗೆ ನಾವಿದ್ದೇವೆ ಅನ್ನುವಂಥ ಧೈರ್ಯವನ್ನು ಪೊಲೀಸ್ ಇಲಾಖೆಗೆ ತುಂಬುವಂಥ ಕೆಲಸವನ್ನು ಮಾಡಬೇಕು. ಮತ್ತು ನಮ್ಮ ಕರ್ತವ್ಯ ಕೂಡ. ಇವತ್ತು ಆಂತರಿಕ ಸುರಕ್ಷತೆಗೆ ಥ್ರೆಟ್ ಬಂದಾಗ ಪ್ರತಿಯೊಬ್ಬ ನಾಗರಿಕ, ದೇಶಭಕ್ತ ನಾಗರಿಕ ಇದಕ್ಕೆ ಸ್ಪಂದಿಸಬೇಕು. ಹಾಗಾಗಿ ಈ ರಾಷ್ಟ್ರ ಸುರಕ್ಷಾ ಜನಾಂದೋಲನ ಸಮಿತಿ ಮೈಸೂರು ಏನಿದೆ, ಇದು ನಾಡಿದ್ದು 24ನೇ ತಾರೀಕು ಮೈಸೂರು ಚಲೋಗೆ ಕರೆ ಕೊಟ್ಟಿದೆ. ಈ ಮೈಸೂರು ಚಲೋ ಭಾಗವಾಗಿ ಮೈಸೂರಿನಲ್ಲಿ ನಾಡಿದ್ದು 24 ಒಂದು ಗನ್ ಹೌಸ್ ಬಳಿಯಿಂದ ಒಂದು ಜಾಗೃತಿ ಜಾಥಾ ಆರಂಭವಾಗಿ ಕೋಟೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಆ ಮುಂಭಾಗದಲ್ಲಿ ಜಾಗೃತಿ ಸಭೆ ಕೂಡ ನಡೀಲಿಕ್ಕಿದೆ. ಹಾಗಾಗಿ ಈ ಒಂದು ಸಭೆ ಜೊತೆಗೆ ಜಾಥಾ ಏನಿದೆ, ಇವತ್ತು ಈ ದೇಶದ ಡಾಕ್ಟರ್ BR ಅಂಬೇಡ್ಕರ್ಜಿಯವರ ಸಂವಿಧಾನ, ಈ ದೇಶದ ಕಾನೂನು, ಇದಕ್ಕೆ ಯಾವುದೇ ನ್ಯಾಯವನ್ನು ಕೊಡದೆ ಕಾನೂನಿಗೆ ವಿರುದ್ಧವಾಗಿ ಇವತ್ತೇನು ನಾವು ಶರಿಯ ಕಾನೂನಿನ ಮೂಲಕವೇ ನಾವು ನಮ್ಮ ಚಟುವಟಿಕೆಯನ್ನು ನಡೆಸ್ತೇವೆ ಅನ್ನುವಂಥ ಮಾನಸಿಕತೆಯಲ್ಲಿ ಇವತ್ತೇನು ಘಟನೆಗಳು ಘಟಿಸ್ತಾ ಇವೆ, ಅದಕ್ಕೆ ಈ ದೇಶದ ಅಂಬೇಡ್ಕರ್ಜಿಯವರ ಕಾನೂನು ಏನಿದೆ, ಸಂವಿಧಾನ ಏನಿದೆ, ಅದನ್ನು ಉಳಿಸ್ಕೊಳ್ಬೇಕು. ಜೊತೆಗೆ ದೇಶದ ಆಂತರಿಕ ಸುರಕ್ಷತೆ ಏನಿದೆ, ಇದಕ್ಕೆ ಕೂಡ ನಾಗರಿಕರಾಗಿ ಈ ಸಮಾಜದಲ್ಲಿ ನಾವು ಸ್ಪಂದನೆಯನ್ನು ಕೊಡಬೇಕು. ಹಾಗೆಯೇ ಪೊಲೀಸ್ ಇಲಾಖೆ ಏನಿದೆ, ಇದರೊಂದಿಗೆ ಈ ದೇಶದ ದೇಶಭಕ್ತರಾದ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇದ್ದೇವೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ನಾವು ಮೈಸೂರು ಚಲೋಗೆ ಕರೆ ಕೊಟ್ಟಿದ್ದೇವೆ. ನಾಡಿದ್ದು 24ನೇ ತಾರೀಕು ನಡೀಲಿಕ್ಕಿದೆ. ನಂದು ಏನು ಇವತ್ತು ಈ ಸಮಿತಿ ಇದೆ, ಈ ಸಮಿತಿಯ ಸಂಚಾಲಕಿದ್ದೀನಿ, ಮಹೇಶ್ ಕಡಗದಾಳು ಅಂತೇಳಿ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.